ಎಲ್ಲರಿಗೂ ಜೈ ಶ್ರೀರಾಮ್, ಹರ ಹರ್ ಮಹಾದೇವ್ರಿ. ಇವತ್ ನಾವ್ ಅದೀವಿ ಕೊಲ್ಲಾಪುರದಾಗ. ಈಗ ಸೌಂಡ್ ಇಂದ ಸಪರೇಟ್ ಲಾಗ್ ಮಾಡಾಕತ್ತೀನಿ, ಮಹಾಲಕ್ಷ್ಮಿ ಮತ್ತೆ ಜ್ಯೋತಿಬಾ ಟೆಂಪಲ್ ಇಂದ ಸಪರೇಟ್ ಲಾಗ್ ಮಾಡಾಕತ್ತೀನಿ. ಈಗ ಟೈಮ್ 10 ಗಂಟೆ ಆಗೈತ್ರಿ. ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ ಹೋಗ್ಬೇಕಂತ. ಬಸ್ ಸ್ಟ್ಯಾಂಡ್ ಮತ್ತೆ ಜ್ಯೋತಿಬಾಗ ಬಸ್ ಸಿಗ್ತಾವಂತ. ಅಲ್ಲಿ ಹೋಗೋಣಂತ. ಅಲ್ಲಿ ಹೋಗಿ ದೇವ ದರ್ಶನ ಎಲ್ಲ ಮಾಡೋಣಂತ. ನಿಮ್ಗೆಲ್ಲ ಹೇಳ್ತಿರ್ತೀನಂತ ನಿಮಗ. ಮತ್ತ ಈಗ ನೋಡ್ರಿ ಎಲ್ಲ ಹುಡುಗರು ರೆಡಿ ಆಗತ್ತಾರ, ಕ್ರಿಕೆಟ್ ನೋಡಾಕತ್ತಾರ. ಇಲ್ಲ ಹುಡುಗರು ಸ್ವಲ್ಪ ಮಕ್ಕೊಂದಾರ. ತರ ನಮ್ದು ರೂಮ್ ಐತಿ, ಪ್ರೈವೇಟ್ ರೂಮ್ ಇದೆ. ಇದಕ್ಕೆ ಈ ರೂಮಿಗೆ 1900 ಕೊಟ್ಟು ನೋಡ್ರಿ. ಇಷ್ಟ ಆತಿದ ಫ್ರೆಂಡ್ಸ್. ಇದ ನೋಡ್ರಿ ನಮ್ ಲಾಡ್ಜ್ ಐತಿ ನೋಡ್ರಿ. ಇಲ್ಲೇ ಶ್ರೀ ಜ್ಯೋತಿರ್ಲಿಂಗ ಯಾತ್ರಿ ನಿವಾಸ ಅಂತ ಐತಿ. ಇಲ್ಲೇ ಮತ್ತ ಇಲ್ಲಿ ಮುಂದೆ ಒಂದು ಮಹಾಲಕ್ಷ್ಮಿದು ಧರ್ಮಶಾಲಾನು ಐತಿ. ಧರ್ಮಶಾಲಾ ಕಡೆನ ಐತಿ ನೋಡ್ರಿ ಅದ. ಇಲ್ಲಿ ಮಹಾಲಕ್ಷ್ಮಿ ಧರ್ಮಶಾಲಾ ಐತ್ರಿ. ಮಂದಿರವ್ರದ್ದು ಆಫಿಷಿಯಲ್ ರೂಮ್ ಅಂತ. ಇಲ್ಲಿ ಸ್ವಲ್ಪ ಕಮ್ಮಿ ರೇಟ್ದಾಗ ಅದಾವ. ಮತ್ತು ನಮ್ಮ ಹೋದಾಗ AC ಅವೈಲೇಬಲ್ ಇದ್ದಿಲ್ಲ, ಅದಕ್ಕೆ ನಾವು ಸ್ವಲ್ಪ AC ತೊಗೊಂಡ್ವಿ. ಈಗಲೇ ಒಂದು 4 ಕಡೆ ನಾಷ್ಟ ಮಾಡೋಣ ಅಂತ. ಏನು 30 ರೂಪಾಯಿಗೆ ಇಡ್ಲಿ ಸಾಂಬಾರು ಎಲ್ಲ ಹಿಂಗೆ ಬರ್ದಾರ ಹೋಗೋಣಂತ. ಫ್ರೆಂಡ್ಸ್ ಇಲ್ಲಿ ಇಡ್ಲಿ ತಿನ್ನಾತೀವಿ. ಇಡ್ಲಿ ಮಾತ್ರ ಚೊಕ್ಕ ಐತೆ ನೋಡ್ರಿ, ಟೇಸ್ಟ್ ಐತಿ, ಫುಲ್ ಸಾಫ್ಟ್ ಐತಿ. 30 ರೂಪಾಯಿಗೆ ಇಡ್ಲಿ ಅಡ್ಡಿಲ್ಲ, ರೇಟು ಕರೆಕ್ಟ್ ಐತಿ. ನಮ್ಮ ಹುಬ್ಳಿ ರೇಟ್ ಐತಿ. ಹುಬ್ಳಿ ಇದಕ್ಕೆ ಒಂದು ಕಡೆ ಕಾಸ್ಟ್ಲಿನ ಇರ್ತಿತ್ತು, ಮತ್ತು ಇದು ಮಸ್ತ್ ಐತಿ. ಕೊಲ್ಲಾಪುರದ ಊಟ ಚಲೋ ಐತೆ ನಮ್ಮ ಪ್ರಕಾರ. ಮತ್ತು ಮುಂದೆ ಹೆಂಗೆ ಇರ್ತೈತೆ ಹೆಂಗಿಲ್ಲ ನೋಡೋಣ ಅಂತ. ಫ್ರೆಂಡ್ಸ್ ಇದ ನೋಡ್ರಿ ಮಹಾಲಕ್ಷ್ಮಿ ಧರ್ಮಶಾಲಾ ಮಂದಿರದ ಆಫಿಷಿಯಲ್. ಇಲ್ಲೇ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂತ ನೋಡ್ರಿ, ಆಫ್ಲೈನ್ ಬುಕ್ಕಿಂಗ್ ಮಾಡ್ಬೇಕಂತ. ಇಲ್ಲೆಲ್ಲ ರೇಟ್ ಅದಾವ ನೋಡ್ರಿ, ಬೇಕಂದ್ರೆ ಸ್ಕ್ರೀನ್ ಶಾಟ್ ತೋರಿ ನೀವು. ಫ್ರೆಂಡ್ಸ್ ಮಹಾಲಕ್ಷ್ಮಿ ಮಂದಿರ ಕಡೆ ಆಟೋ ಮಾಡ್ಕೊಂಡು ನಾವು ಹೊಂಟಿವಿ ಬಸ್ ಸ್ಟ್ಯಾಂಡಿಗೆ. 3 ಕಿಲೋಮೀಟರ್ ಆಕೈತಿ ನೋಡ್ರಿ ಅಪ್ರಾಕ್ಸಿಮೇಟ್ಲಿ. ಆಟೋದವ್ರ 70 ರೂಪೀಸ್ ತಗೊಂತಾರ. ನಮ್ಗೆ ಸ್ವಲ್ಪ ಬಾರ್ಗೇನಿಂಗ್ ಮಾಡ್ಬೇಕ್ರಿ, ಹೆಚ್ಚು ಕಮ್ಮಿ ತಗೊಂತಾರ. ಮತ್ತೆ ನೀವು ನೋಡಬಹುದು ಇಲ್ಲೇ ಶಿವ ಜಯಂತಿಗೆಲ್ಲ ಪ್ರಿಪರೇಷನ್ ಮಾಡಾಕತ್ತಾರ. ಫ್ರೆಂಡ್ಸ್ ಈಗ ಕೊಲ್ಲಾಪುರ ಬಸ್ ಸ್ಟ್ಯಾಂಡಿಗೆ ಬಂದಿನಿ. ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ ಈಗ ಬಸ್ ಕೇಳೋಣ ಅಂತಿಲ್ಲ. ಜ್ಯೋತಿಬಾದ್ ಬಸ್ 20 ಕಿಲೋಮೀಟರ್ ಹಾಕ್ಯದಂತ ಇಲ್ಲಿಂದ ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ದಾಗ ಜ್ಯೋತಿಬಾ ಟೆಂಪಲ್ ಹೋಗಾಕ ನಾವು ಬಸ್ ಹತ್ತಿ ನಾವು ಹೊಂಟಿವಿ ನೋಡ್ರಿ. ಈಗ ಅಪ್ರಾಕ್ಸಿಮೇಟ್ಲಿ 20 ಕಿಲೋಮೀಟರ್ಸ್ ಆಕೈತಿ. ಒಬ್ಬರಿಗೆ ಟಿಕೆಟ್ ರೇಟ್ 36 ರೂಪೀಸ್ ಐತಿ ನೋಡ್ರಿ. ಕೊಲ್ಲಾಪುರ ಬಸ್ ಸ್ಟ್ಯಾಂಡಿಗೆ ಹೋಗೋದ್ರ ಬಸ್ ರಗಡ್ ಸಿಗ್ತಾವ ನೋಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಮಹಾರಾಷ್ಟ್ರ ಬಸ್ ಸಿಗ್ತಾವ, ನಮ್ ಕರ್ನಾಟಕ ಬಸ್ ಅದಾವ, ಕಮ್ಮಿ ಅದಾವ್ರಿ. ಬಟ್ ಮಹಾರಾಷ್ಟ್ರ ಬಸ್ ಜಾಸ್ತಿ ಸಿಗ್ತಾವ. ಸ್ಟಾರ್ಟಿಂಗ್ 10 ಕಿಲೋಮೀಟರ್ ರೋಡ್ ಈಸಿ ಐತಿ. ಅದಾದ್ಮ್ಯಾಗ ಗಾರ್ಡ್ ಸೆಕ್ಷನ್ ಆತೈತಿ ನೋಡ್ರಿ, ಫುಲ್ ಖತರ್ನಾಕ್ ಗಾರ್ಡ್ ಸೆಕ್ಷನ್ ಐತಿ. ಈಗ ನಾವು ಬ್ಯಾಸಿಗೆದಾಗ ಬಂದ್ವಿ, ಅಷ್ಟು ಚಲೋ ವ್ಯೂ ಕಾಣಕತ್ತಿಲ್ಲ. ನಾವೇನಾರು ಮಾನ್ಸೂನ್ದಾಗ ಬಂದ್ವಿ ಅಂದ್ರೆ ಅನ್ನಾವತ್ ವ್ಯೂ ಕಾಣ್ತೈತಿ ಅಂತೇಳಿ ನಾ ಅನ್ಕೊಳಕತ್ತೀನಿ ಇಲ್ಲೇ. ಫ್ರೆಂಡ್ಸ್ ಈಗ ಬಂದಿ ನೋಡ್ರಿ ಜ್ಯೋತಿಬಾ ಟೆಂಪಲ್ಗೆ. ಕೊಲ್ಲಾಪುರ್ಲಿ ಜ್ಯೋತಿಬಾ ಟೆಂಪಲ್ 20 ಕಿಲೋಮೀಟರ್ ಆಕೈತಿ. ಅದ್ರಾಗ 8 ಕಿಲೋಮೀಟರ್ ಫುಲ್ ಗಾರ್ಡ್ ಸೆಕ್ಷನ್ ಐತಿ. ಹಂಗಾಗಿ ಸ್ಲೋ ಆಗ್ತೈತಿ. 50 ನಿಮಿಷ ಆಯ್ತು ನೋಡ್ರಿ ಅಲ್ಲಿಂದ ಇಲ್ಲಿ ಬರಾಕ. ಒಂದು ತಾಸು ಹಿಡ್ಕೊರಿ ಹೆಚ್ಚು ಕಮ್ಮಿ. ಮತ್ತೀಗ ನಡ್ಕೊಂತ ಹೊಂಟಿವಿ ಮಂದಿರ ಕಡೆ. ಬಸ್ ಸ್ಟ್ಯಾಂಡ್ಲಿ ಮಂದಿರ ಭಾಳ ದೂರ ಇಲ್ಲ, ವಾಕೇಬಲ್ ಡಿಸ್ಟೆನ್ಸ್ ಐತಿ. ಮತ್ತು ನೋಡ್ರಿ ಎಲ್ಲ ಮಾರಾಕೋದು ಅಂಗಡಿ ಎಲ್ಲ ಹಚ್ಚಾರ ಇಲ್ಲೇ ನೋಡ್ಬೋದ. ಈಗ ಟೆಂಪಲ್ ಕಡೆ ಹೋಗೋಣಂತ, ದರ್ಶನ ಮಾಡೋಣಂತ. ಫ್ರೆಂಡ್ಸ್ ಮತ್ತೊಂದೇನು ವಿಷಯ ಅಂದ್ರೆ, ಇದು ಜ್ಯೋತಿಬಾಗ ನಮ್ಮ ಕರ್ನಾಟಕದವ್ರು ಭಾಳ ಮಂದಿ ಬರ್ತಾರೆ ನೋಡ್ರಿ. ಮನಿ ದೇವ್ರದ ಭಾಳ ಮಂದಿ ಅದಾವ. ನಮ್ಮ ರೋಹಿತ್ ಅವ್ರದ್ದು ಐತಿ, ಮತ್ತು ನಮ್ಮ ಗುರುವಣ್ಣ ಅವ್ರದ್ದು ಮನಿ ದೇವ್ರು ನೋಡ್ರಿ ಇದು. ಮತ್ತು ನಮ್ಮ ಭಾಳ ಮಂದಿ ಫ್ರೆಂಡ್ಸ್ ಅವ್ರದ್ದು ಮನಿ ದೇವ್ರದ್ದು ಐತಿ ಇದೆ. ನಮ್ಮ ಕರ್ನಾಟಕದವ್ರು ಭಾಳ ಮಂದಿ ಬಂದಿರ್ತಾರೆ ಇಲ್ಲೇ. ಕೊಲ್ಲಾಪುರ ಮಹಾಲಕ್ಷ್ಮಿಗೂ ಬಂದಿರ್ತಾರೆ, ಇಲ್ಲೇನು ಬಂದಿರ್ತಾರೆ. ದೇವಸ್ಥಾನ ಎಂಟ್ರಿ ಆಗೋ ಮುಂದೆ ನಮ್ಗೆ ಇದೊಂದು ಸುಂದರವಾದಂಥ ಕಮಾಂಡ್ ನೋಡಕ್ ಸಿಗ್ತೈತಿ. ಮತ್ತು ಇಲ್ಲಿ ಭಾಳಷ್ಟು ಅಂಗಡಿ ಅದಾವ ನೋಡ್ರಿ ಇಲ್ಲೇ. ಈಗ ನಾವು ಜ್ಯೋತಿಬಾ ಮಂದಿರಿಂದ ವಿಶೇಷತೆ ಏನೇನು, ಇಲ್ಲಿ ಇತಿಹಾಸ ಏನೇನು ಅಂತೇಳಿ ಒಂದು ಸ್ವಲ್ಪ ನೋಡೋಂಬರ್ರಿ. ರತ್ನಾಸುರನು ಆ ರಾಕ್ಷಸ ಪ್ರಜೆಗಳಿಗೂ ಮತ್ತು ಇಲ್ಲಿ ಎಲ್ಲಾರ್ಗೂ ಜನಸಾಮಾನ್ಯರಿಗೆ ಹಿಂಸೆ ಮಾಡಾಕತ್ತಿದ್ದ. ಅವಾಗ ಮಹಾಲಕ್ಷ್ಮಿ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರ ಕಡೆ ಹೋಗಿ ನೀವು 3 ಜನ ಕೂಡಿ ಈ ರಾಕ್ಷಸಿಗೆ ಸಂವಾರ ಮಾಡ ಅಂತ ಹೇಳಿ ಹೇಳ್ತಾರ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಜ್ಯೋತಿಬಾ ರೂಪ ಧಾರಣ ಮಾಡಿ ಆ ರಾಕ್ಷಸಿಗೆ ಸಂವಾರ ಮಾಡ್ತಾರ. ಇಲ್ಲಿ ಚೈತ್ರ ಪೂರ್ಣಿಮಾ ದಿವಸ ಅಂದ್ರ ಹನುಮಾನ್ ಜಯಂತಿ ದಿವಸ ಇಲ್ಲಿ ಜಾತ್ರೆ ಉತ್ಸವ ಇರ್ತೈತಿ ನೋಡ್ರಿ. ಈ ಜಾತ್ರೆದಾಗ ಎಲ್ಲಾ ಕಡೆನೂ ಗುಲಾಲ್ ಆಡಿರ್ತಾರ. ಈ ದೇವರಿಗೆ ನಾವು ಗುಲಾಲ್ ಹಾಕಿ ನಮಸ್ಕಾರ ಮಾಡಿ ದರ್ಶನ ಮಾಡ್ಕೊಂಡ್ರ ಕೇದಾರ್ನಾಥ್ ಜ್ಯೋತಿರ್ಲಿಂಗಿನ ದರ್ಶನ ಮಾಡ್ದಂಗ ಅಂತ ನೋಡ್ರಿ. ಕೇದಾರ್ನಾಥ ಜ್ಯೋತಿರ್ಲಿಂಗಿನ ದರ್ಶನ ಮಾಡಷ್ಟು ಪುಣ್ಯ ಸಿಕ್ತೈತಂತ ನಮ್ಗ. ಮತ್ತ ನೀವು ನೋಡ್ಬೋದು ಎಲ್ಲಾ ಭಕ್ತಾದಿಗಳು ಇಲ್ಲಿ ದೇವರಿಗೆ ಗುಲಾಲ್ ಹಾಕಕತ್ತಾರ, ನೋಡ್ಬೋದು ನೀವು. ಫ್ರೆಂಡ್ಸ್ ಈಗ ಜಸ್ಟ್ ದರ್ಶನ ಆತ. ಅಪ್ರಾಕ್ಸಿಮೇಟ್ಲಿ 40 ನಿಮಿಷ ಮಟ್ಟ ಆಯ್ತು ನೋಡ್ರಿ ನಮ್ಗೆ ದರ್ಶನ ಮಾಡಕ್ಕೆ. ಮಂದಿರದಾಗ ಫೋನ್ ಅಷ್ಟು ಅಲೌ ಮಾಡಿಲ್ರಿ, ಭಯಾಕತ್ತಿದ್ರಲ್ಲಿ. ಅಂದ್ರೆ ಫೋನ್ ಹಿಡ್ಕೊಂಡು ಹೋಗ್ಬೋದು, ವಿಡಿಯೋ ಮಾಡಾಕತ್ತಾರ ಕೆಲವಷ್ಟು ಮಂದಿ. ಬಟ್ ಅವ್ರು ಭಯಾಕತ್ತಿದ್ರೆ ಅದಕ್ಕೆ ನಾನು ಸುಮ್ಮನೆ ಮಾಡಕ್ಕೆ ಹೋಗಲಿಲ್ಲ. ವಿಡಿಯೋ ಸ್ವಲ್ಪ ಮಾಡಿನ ಅಷ್ಟೇ. ಗರ್ಭಗುಡಿದಾಗ ವಿಡಿಯೋ ಮಾಡಬಾರ್ದು, ಯಾಕಂದ್ರೆ ಕೈ ಮುಗಿತಿರ್ಬೇಕು, ದೇವ್ರ ಭಕ್ತಿ ಇರಬೇಕು. ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಮಾಡಿಲ್ಲ. ಫ್ರೆಂಡ್ಸ್ ಇಲ್ಲಿ ಅಫಿಷಿಯಲಿ ಮಂದಿರಿಂದ ಚಪ್ಪಲ್ ಸ್ಟ್ಯಾಂಡ್ ಇಲ್ರಿ. ಇಲ್ಲಿ ಚಪ್ಪಲಿ ಬಿಡ್ಬೇಕಂದ್ರೆ ನಾವು ಹಿಂಗೆ ಇಲ್ಲೇನು
ಅಂಗಡಿ ಅದಾವ, ಅಂಗಡಿದಾಗ ಬಿಡ್ಬೇಕು ಚಪ್ಪಲಿ ಎಲ್ಲ. ಅವ್ರ ಕಡೆ ಏನಾರು ತೊಗೋಬೇಕು, ಇಲ್ಲ ಅಂದ್ರೆ ಅವ್ರಿಗೆ ರೊಕ್ಕ ಕೊಡ್ಬೇಕು ಅಷ್ಟೇ. ಫ್ರೆಂಡ್ಸ್, ಹೋದ ವರ್ಷ ಕೊಲ್ಲಾಪುರಕ್ಕೆ ಶಿವಜಯಂತಿಗೆ ಬಂದಾಗ ಇಲ್ಲಿ ಜ್ಯೋತಿಬಾಗ್ ಬರ್ಬೇಕಂತಿತ್ರಿ, ಬಟ್ ಬರೋಕ್ಕಾಗಲಿಲ್ಲ. ಮತ್ತು ಈ ವರ್ಷ ಬಂದಿವಿ, ದರ್ಶನ ಆತ ಭಾಳ ಚಲೋ ಅನ್ನಿಸ್ತೀರಿ. 40 ನಿಮಿಷ ಮಟ್ಟ ಆತ ದರ್ಶನ ಮಾಡೋಕೆ, ಭಾಳ ಚಲೋ ಅನ್ನಿಸ್ತ. ಈಗ ಮತ್ತೆ ನಾವು ಹೋಗೋಣ ಸೀದಾ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲಿಂದ ದರ್ಶನ ಮಾಡೋಕೆ ನೋಡ್ರಿ. ಫ್ರೆಂಡ್ಸ್ ಎಲ್ಲ ಬಸ್ ರೆಡಿ ಪೊಸಿಷನ್ ಅದ ಐತಿ, ಹೋಗಿ ಕತ್ಕೊಂಡ್ರು ಬರ್ರಿ. ಫ್ರೆಂಡ್ಸ್, ಈಗ ಮತ್ತೆ ರಿಟರ್ನ್ ಹೊಂಟೀವಿ. ಈಗ ಫುಲ್ ಡೌನಲ್ಲಿ ಐತಿ ನೋಡ್ರಿ, ಸ್ವಲ್ಪ ಲಘು ಹೋಗ್ತೀವಿ. ಮತ್ತು ವ್ಯೂ ನೋಡ್ಬೋದು, ಭಾರಿ ಅಂದ್ರೆ ಭಾರಿ ಮಸ್ತ್ ಕಾಣಕತ್ತೈತಿ ಎಲ್ಲ ಕಡೆನೂ. ಫ್ರೆಂಡ್ಸ್, ಈಗ ಟೌನ್ ಹಾಲ್ ಅಂತೇಳಿ ಸ್ಟಾಪ್ ಇದ್ರಿ, ಅಲ್ಲಿ ನಿಂದ್ರಿಸಿದ್ರೆ ಇಲ್ಲಿಂದ ಮಂದಿರ 1 ಕಿಲೋಮೀಟರ್ ಮಟ್ಟ ದೂರ ಐತಿ. ಫ್ರೆಂಡ್ಸ್, ಮಹಾಲಕ್ಷ್ಮಿ ಟೆಂಪಲ್ ಕಡೆ ಬಂದಿವ್ರಿ. ಇದೇನು ಮುಂದೆ ನೋಡಾತ್ರಿ ನೋಡ್ರಿ ಕಮಾನ, ಇದಕ್ಕೆ ಭವಾನಿ ಮಂಟಪ ಅಂತೇಳಿ ಕರೀತಾರ. ಇಲ್ಲಿಂದ ನಾವು ಹೋಗ್ಬೇಕು ಮಾಧವಾಡ್ ರೋಡಿಗೆ, ಅಲ್ಲಿ ಅನ್ನಕ್ಷೇತ್ರ ಐತಿ, ಅಲ್ಲಿ ಹೋಗಿ ಪ್ರಸಾದ ಮಾಡೋಣ ಅಂತ. ಇದ್ರದ್ದು ಟೈಮಿಂಗ್ 12 ಗಂಟೆಲಿ 3 ಗಂಟೆ ಮಟ್ಟ ಇರ್ತೈತಿ ನೋಡ್ರಿ. ಮಧ್ಯಾಹ್ನ ಅಷ್ಟೇ ಇರ್ತೈತಿ, ರಾತ್ರಿ ಇರೋದಿಲ್ಲ ಇದು. 2 hours later. ಫ್ರೆಂಡ್ಸ್, ಜ್ಯೋತಿಬಾ ಟೆಂಪಲ್ ಇಂದ ದರ್ಶನ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರಿ. ಇಲ್ಲೇ ಮಹಾಲಕ್ಷ್ಮಿ ಟೆಂಪಲ್ ಕಡೆನ ನಮ್ದು ರೂಮ್ ಐತಿ. ಈಗ ಫಸ್ಟ್ ಹೋಗಿ ದರ್ಶನ ಮಾಡೋಣ ಅಂತ. ದರ್ಶನ ಮಾಡಿ ಈಗ ಟೈಮ್ 4 ಗಂಟೆ ಆಗೈತೆ. ಫಸ್ಟ್ ದರ್ಶನ ಮಾಡಿ ಆಮೇಲೆ ಮತ್ತೆ ಸೌಂಡ್ ಎಕ್ಸ್ಪ್ಲೋರ್ ಮಾಡೋದು. ಸೌಂಡ್ ಇಂದ ಸಪ್ರೇಟ್ ಲಾಗ್ ಮಾಡಿರ್ತೀನಿ, ಇದ್ರದ್ದು ಸಪ್ರೇಟ್ ಮಾಡತ್ತೀನಿ ಟೆಂಪಲ್ಸ್ ಇಂದ ನೋಡ್ರಿ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಕೊಲ್ಲಾಪುರದಾಗ ಮಹಾದ್ವಾರ ರೋಡ್ ಕಡೆ ಇರುವ ಮಹಾಲಕ್ಷ್ಮಿ ಟೆಂಪಲ್ ಇಂದ ವೆಸ್ಟ್ ಗೇಟ್ ಕಡೆ. ಈ ದೇವಸ್ಥಾನಿಗ ಟೋಟಲ್ 4 ಗೇಟ್ ಅದಾವ ನೋಡ್ರಿ, 4 ಬಾಗಲ ಅದಾವ. 4 ಕಡೆಯಿಂದ ನಾವು ಮಂದಿರ ಒಳಗ ಹೋಗ್ಬೋದು. ಮತ್ತ ಭೋಜನಾಲಯನು ಇದು ವೆಸ್ಟ್ ಗೇಟ್ ಕಡೆನೇ ಐತಿ ನೋಡ್ರಿ, ಮಹಾದ್ವಾರ ರೋಡ್ ಕಡೆನ. ಫ್ರೆಂಡ್ಸ್, ಭಗವಶಾಲಕ್ಕೊಂದು ಫುಲ್ ಭಕ್ತಿಲಿ ನಾವು ದರ್ಶನ ಮಾಡಾಕ ಹೊಂಟಿವಿ. ಈಗ ಮಂದಿರ ನೋಡ್ಬೋದು ನೀವು, ಎಷ್ಟು ಸುಂದರವಾಗಿ ಕಾಣಕತ್ತೈತಿ. ಮತ್ತೆ ಈ ಮಂದಿರ ಬಾಳ ಹಳೇದ, ಪ್ರಾಚೀನ ಕಾಲದಿಂದ ಐತಿ ನೋಡ್ರಿ. ಈ ಮಂದಿರಿಂದ ಸ್ಟೋರಿ ವಿಶೇಷತೆ ಹೇಳ್ಬೇಕಂದ್ರ ಬಾಳ ದೊಡ್ಡದೈತಿ. ಸ್ವಲ್ಪ ಶಾರ್ಟ್ ಅಂಡ್ ಸಿಂಪಲ್ ದಾಗ ಹೇಳ್ತೀನಿ ನೋಡ್ರಿ. ಕೊಲ್ಲ ಅಂತ ಹೇಳಿ ಒಬ್ಬ ರಾಕ್ಷಸ ಇದ್ದ. ಅವ ರಾಕ್ಷಸ ಪ್ರಜೆಗಳಿಗ ಮತ್ತೆ ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಮಾಡೋದ, ಹಿಂಸೆ ಮಾಡೋದು ಮಾಡ್ತಿದ್ದ. ಅದಕ್ಕ ದೇವಿ ಆ ರಾಕ್ಷಸಿಗೆ ವಧ್ ಮಾಡಿ ಇಲ್ಲೇ ನೆನೆಸಿದ್ದಾರ ನೋಡ್ರಿ. ಇದನ್ನ ಸ್ಟೋರಿ ಬಾಳ ದೊಡ್ಡದೈತ್ರಿ. ಸ್ವಲ್ಪ ಹೇಳಿ ನಾನು ನಿಮ್ಗ. ಈಗ ದರ್ಶನ ಮಾಡಕ್ಕೆ ಬಾಳೆ ನಿಂತೀವಿ, ನೋಡ್ಬೋದು ನೀವು. ಬಾಳೆನಿಲ್ರಿ, ಸ್ವಲ್ಪ ಐತಿ. ಈಗ ಫಸ್ಟ್ ಇಲ್ಲ ಇದೇನೈತಿ ನೋಡ್ರಿ, ಈಗ ವಿಷ್ಣು ದೇವ್ರ ನೋಡ್ರಿ, ಬಾಲಾಜಿ ವಿಷ್ಣು ದೇವ್ರನ್ನ ಫಸ್ಟ್ ದರ್ಶನ ಮಾಡ್ಬೋದು. ಆಮೇಲೆ ಲಕ್ಷ್ಮೀ ಮಾತಾಡ ದರ್ಶನ ಮಾಡ್ಕೊಬೇಕು. ಮತ್ತು ಈ ಥರ ನೋಡ್ರಿ, ಪ್ರತಿ ವರ್ಷ ಬರ್ತೀವಿ ನಾವು, ಇಲ್ಲೇ ಗೊತ್ತಾಗ್ಬಿಡುತ್ತೆ ಎಲ್ಲನೂ ನಮ್ಗೆ. ನೋಡ್ರಿ, ಗೇಟ್ ಎಲ್ಲ ಹಾಕಿ ಈ ಟೈಮ್ದಾಗ ಮತ್ತು ಅಷ್ಟೇ ಹೊರಗಿಂದ ದರ್ಶನ ಮಾಡ್ಕೊಬೋದು. ಈ ಥರ ನಾವೇನೋ ತಿರುಪತಿಗೆ ಹೋಗಿದ್ವಿ ಅಂದ್ರೆ ತಿರುಪತಿಗೆ ಹೋಗಿ ಇಲ್ಲೇ ದರ್ಶನ ಮಾಡ್ಕೊಂಬರ್ಬೇಕು. ಅಂದ್ರೆ ಶ್ರೇಷ್ಠ ಅಂತ ತಿರುಪತಿ ಯಾತ್ರೆ, ಅವಾಗ ನಮ್ದು ಕಂಪ್ಲೀಟ್ ಆಗ್ತದೆ ಅಂತೇಳಿ ಒಂದು ನಂಬಿಕೆ ಐತಿ. ಫ್ರೆಂಡ್ಸ್, ಮಂದಿರ ನೋಡ್ಬೋದು, ಎಷ್ಟು ಹಳೆ ಕಾಲದ, ಎಷ್ಟು ಪ್ರಾಚೀನ ಕಾಲದ ಐತಿ ನೋಡ್ರಿ. ಮತ್ತು ಮಂದಿರದಾಗ ಭಕ್ತಾದಿಗಳಿಗೂ ತ್ರಾಸ ಆಗಬಾರ್ದು ಅಂತೇಳಿ ಎಲ್ಲಾ ಕಡೆ ಫ್ಯಾನ್ ಎಲ್ಲ ಹಚ್ಚಾರ. ಮತ್ತು ಇಲ್ಲಿ ಕನ್ನಡದಾಗ, ಹಿಂದಿದಾಗ, ಇಂಗ್ಲೀಷ್ದಾಗ ಎಲ್ಲ ಬೋರ್ಡ್ ಹಾಕ್ಯಾರ ನೋಡ್ರಿ ಇಲ್ಲಿ. ಫ್ರೆಂಡ್ಸ್, ಇದ ನೋಡ್ರಿ ಮಹಾಲಕ್ಷ್ಮಿ ದೇವಿದ ಗರ್ಭಗುಡಿ, ಎಲ್ಲಾರು ದರ್ಶನ ಮಾಡ್ಕೋರಿ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಐತಿ, ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರದ ಮೂರ್ತಿನೂ ಇಟ್ಟಾರ ನೋಡ್ರಿ. ಬಾಳತ್ ಮಠ ವಿಡಿಯೋ ಮಾಡಕ್ ಕೊಡ್ಲಿಲ್ರಿ, ಇಲ್ಲಿ ಅಷ್ಟ ಸ್ವಲ್ಪ ಮಾಡಿ ನಾನು. ಫ್ರೆಂಡ್ಸ್, ಈಗಷ್ಟೇ ದರ್ಶನ ಆದ್ರಿ. ನಾನು ದರ್ಶನ ಮಾಡಾಕ ಅರ್ಧ ತಾಸು ಮಟ್ಟ ಆಯ್ತು ನೋಡ್ರಿ ಅಪ್ರಾಕ್ಸಿಮೇಟ್ಲಿ. ಭಾಳ ಗದ್ಲಿದ್ದಿಲ್ಲ. ಈಗ ಟೈಮ್ 5 ಗಂಟೆ ಆಗೈತಿ ನೋಡ್ರಿ, ಭಾಳ ರಶ್ ಇದ್ದಿಲ್ಲ. ಆರಾಮಾದ ದರ್ಶನ, ಭಾಳ ಚಲೋ ಅನ್ನಿಸ್ತೀರಿ. ಮತ್ತು ಇದು ವಿಡಿಯೋ ಎಂಡ್ ಮಾಡ್ತೀನಿ ನನಗೆ. ಇದು ವಿಡಿಯೋ ನಿಮ್ಗೆ ಚಲೋ ಅನ್ನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಕೊಲ್ಲಾಪುರ ಶಿವಜಯಂತಿದು ಏನೈತಲ್ಲ ಅದು ನೆಕ್ಸ್ಟ್ ಮಾಡಿರ್ತೀನಿ. ಫಸ್ಟ್ ಶಿವಜಯಂತಿದು ವಿಡಿಯೋ ಹಾಕ್ತೀನಿ, ಇದು ಆಮೇಲೆ ಹಾಕಿರ್ತೀನಿ. ಮತ್ತು ಇದು ಚಲೋ ಅನ್ನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಲಕ್ಷ್ಮೀ ಮಾತಾ ಕಿ ಜೈ, ಜೈ ಶಿವಾಜಿ, ಜೈ ಭವಾನಿ.